ತನ್ನ ತಮ್ಮ ಯೋಗೇಶ್ ಗೌಡನ ಕೊಲೆಗೆ ನ್ಯಾಯ ಸಿಗಬೇಕು, ಈ ಕೊಲೆ ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು ಅಂತ ಜನಜಾಗೃತಿ ಸಂಘದ ಅಧ್ಯಕ್ಷ ಬಸವರಾಜ ಕೊರವರ್ ಅವರ ಜೊತೆ ಕೂಡಿ ಹೋರಾಟ ಮಾಡಿದ್ದ ಗುರುನಾಥ ಗೌಡ ಈಗ ಊರಲ್ಲೇ ಇಲ್ಲ. ತನ್ನ ತಮ್ಮ ಕೊಲೆ ಪ್ರಕರಣದಲ್ಲಿ ಭಾಗಿಯಾದವರಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ಈ ಬಗ್ಗೆ ತಮ್ಮ ಅಭಿಪ್ರಾಯ ಹಂಚಿಕೊಳ್ಳೋದಿಕ್ಕೆ ಇರಬೇಕಿದ್ದ ಅಣ್ಣನೇ ಈಗ ನಾಪತ್ತೆ ಆಗಿದ್ದಾನೆ. ಐಸಿಎಸ್ ಮಹೇಶ ಪಿಯು ಕಾಲೇಜು, ಕೆಸಿಇಟಿ, ನೀಟ್, ಜೆಇಇ ಸಮಗ್ರ ತರಬೇತಿ ಒಂದೇ ಕಡೆ. ಹಿಂದೆ ಸೇರಿ ಯಶಸ್ಸಿನತ್ತ ಹೆಜ್ಜೆ ಇಡಿ. ಹೌದು, ಗುರುನಾಥ ಗೌಡ ಅವರು ತನ್ನ ಸಹೋದರನ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡಿದವರು. ಆದರೆ ತನ್ನ ಸಹೋದರಿಯರ ಮೇಲೆಯೇ ಹಲ್ಲೆ ಮಾಡಿದ ಆರೋಪದ ಅಡಿ ಇದೀಗ ಬಂಧನದ ಭೀತಿ ಎದುರಿಸುತ್ತಿರುವ ಗುರುನಾಥ ಗೌಡ ತಲೆಮರೆಸಿಕೊಂಡಿದ್ದಾರೆ. ಮೊನ್ನೆಯಷ್ಟೇ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಭಾಗಿಯಾದ ಆರೋಪದ ಅಡಿ ಶಾಸಕ ವಿನಯ್ ಕುಲಕರ್ಣಿ ಸೇರಿ 16 ಜನರಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ಈ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರ ಕೈವಾಡ ಇದೆ ಅಂತ ನೇರವಾಗಿ ಆರೋಪ ಮಾಡಿದ್ದ ಗುರುನಾಥ ಗೌಡ ಇದೀಗ ತಾವೇ ತಲೆಮರೆಸಿಕೊಂಡಿದ್ದಾರೆ. ಆಸ್ತಿ ವಿಚಾರಕ್ಕೆ ಸಂಬಂಧಿಸಿದಂತೆ ತನ್ನ ಸಹೋದರಿಯರ ಮೇಲೆ ಗುರುನಾಥ ಗೌಡ ಹಲ್ಲೆ ಮಾಡಿದ್ರು. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗಿತ್ತು. ಈ ಸಂಬಂಧ ಗುರುನಾಥ ಗೌಡರ ಸಹೋದರಿಯರು ಧಾರವಾಡ ಗ್ರಾಮೀಣ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಿಸಿದ್ರು. ತಮ್ಮ ಮೇಲೆ ಎಫ್ಐಆರ್ ದಾಖಲಾಗುತ್ತಿದ್ದಂತೆ ಗುರುನಾಥ ಗೌಡ ಎಸ್ಕೇಪ್ ಆಗಿದ್ದು ಪೊಲೀಸರು ಅವರಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಅದೇ ಅವಧಿಯಲ್ಲಿ ಯೋಗೇಶ್ ಗೌಡ ಕೊಲೆ ಪ್ರಕರಣದ ಅಪರಾಧಿಗಳಿಗೆ ಶಿಕ್ಷೆ ಪ್ರಕಟವಾಗಿದೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಹಂಚಿಕೊಳ್ಳಬೇಕಿದ್ದ ಗುರುನಾಥ ಗೌಡರೇ ಈಗ ನಾಪತ್ತೆ ಆಗಿದ್ದಾರೆ.